ಅಮ್ಮ ಆದ್ರೂ ನೀನ್ ಮಾಡ್ತಿರೋ ತಪ್ಪು. ಏನು ಮೇಕಪ್ ಮಾಡ್ಕೊಡ್ತಿರೋದಾ? ಎಲ್ಲರೆದ್ರಿಗೂ ಆ ಥರ ಮಾತಾಡೋದಿಯಂತೆ, ಯಾಕೆ? ದುರ್ಗಾ ಅವರು ಅದ್ರಿಂದ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅಯ್ಯೋ ಸುಮ್ಮನೆ, ನಾವು ಈ ಲೆವೆಲಲ್ಲಿ ಇದ್ದೀವಿ ಅಂತ ಅವ್ರಿಗೆ ಹೇಳ್ಕೊಡೋದಕ್ಕೆ ಅಷ್ಟೊಂದು ಸಂಕೋಚ ಆದರೆ ನಮ್ಮ ಲೆವೆಲ್ನ ಇನ್ನೂ ಹೈ ಮಾಡಬೇಕಾಯ್ತು ಅವರು. ಅಲ್ಲ ರೀ, ಏಜೆ ಮನೆಯಲ್ಲಿ ಅಷ್ಟೊಂದು ಕಾರ್ಗಳಿದೆ. ಅತ್ತೆ ಮಾವ ನಾದ್ನಿ ಆರಾಮಾಗಿ ಬರಲಿ ಅಂತ ಒಂದು ದೊಡ್ಡ ಕಾರ್ ಕಳ್ಸಕ್ಕೆ ಆಗ್ತಿರ್ಲಿಲ್ವಾ? ತುಂಬ ಬೇಜಾರಾಯಿತು. ಅದಕ್ಕೆ ಎಲ್ಲರೂ ಮುಂದೆನೂ ಆಟೋದಲ್ಲಿ ಬಂದೆ ಅಂತ ಹೇಳಿದೆ. ಹೆಂಗೆ ನಾವು ಏನು ಪಾಠ ಕಲ್ತಿದೀಯ ನೀನು? ಈ ಥರ ಮಾತಾಡೋದ್ರಿಂದ ಹೋಗೋದು ನಮ್ಮ ಮಗಳ ಮನೆ ಮರ್ಯಾದೆ ಅಂತ ನಿನಗೆ ಅರ್ಥ ಆಗ್ಬೇಡ? ಚಂದ್ರಶೇಖರ್ ಸ್ವಾಮಿಗಳೇ, ತಮ್ಗೇನು ಮಾಡಕ್ಕೆ ಕೆಲಸ ಇಲ್ಲ ಅಂದರೆ ಸುತ್ತಮುತ್ತ ನೋಡಿ, ಯಾವುದಾದ್ರೂ ನಿಂತು ಹೋಗಿರೋ ಗಡಿಯಾರಗಳಿದ್ರೆ ಅದ್ರ ಬಗ್ಗೆ ಗಮನ ಹರಿಸಿ. ಅಲ್ಲಿ ನೋಡ್ರಿ, ಸ್ಟೇಜ್ ಮೇಲೆ ಜಗಮಗ ಜಗಮಗ ಅಂತ ಬೆಳಗ್ತಾ ಇದೆ. ಅಲ್ಲಿ ನನ್ನ ಮಗಳು ಮೆರೆಯೋದನ್ನ ನಾನು ಕಣ್ತುಂಬ್ಕೋಬೇಕು. ನಾನು ಹೋಗ್ತೀನಿ, ನೀವು ಬರ್ತೀರೋ ಇಲ್ವೋ? ನೀವು ಮುಂದೆ ನಡೀರಿ, ನಾವು ಹಿಂದೆ ಬರ್ತೀವಿ. ಹಾಗೆ ಮಾಡಿ. ಸರ್ ಎಲ್ಲ ರೆಡಿ ಇದೆ. ನೀವು ಲೀಲಾ ಮೇಡಮ್ ಸ್ಟೇಜ್ ಮೇಲೆ ಬಂದ್ಬಿಟ್ರೆ ಶುರು ಮಾಡಿಬಿಡೋದು, ಏನೇ ಅಡ್ವರ್ಟ್ ಗುಡ್. ಸಾರಿ ಸರ್, ಸ್ವಲ್ಪ ಎಡಬಿಟ್ಟಷ್ಟೇ. ದುರ್ಗಾ, ಲೀಲಾ ಅವ್ರು ರೆಡಿ ಇದ್ದಾರೆ ಏಜೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಹೇಳಿದಿರ ತಾನೆ? ಎಸ್ ಏಜೆ, ಅವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀವಿ. ಮೀಡಿಯಾದವರು ಏನೇ ಪ್ರಶ್ನೆ ಕೇಳಿದ್ರು ಅವರು ನಿಮ್ಮ ಕಡೆ ತಿರುಗಿ ನೋಡ್ತಾರೆ. ನೀವು ಅಲ್ಲಿಂದ ಕಂಟಿನ್ಯೂ ಮಾಡ್ತೀರಾ. ಬಟ್ ಯಾವುದಕ್ಕೂ ಇನ್ನೊಂದು ಸತಿ ಮಾತಾಡಿ ಎಲ್ಲ ನೀಟಾಗಿ ಹೇಳಿ ಕರ್ಕೊಂಬರ್ಬೇಕು. ನೀವು ಹೇಳೋದು ಸರಿ ಏಜೆ, ನಾವೇನೋ ಹೇಳ್ಕೊಟ್ಟಿದ್ದೀವಿ, ಆದರೆ ಅವ್ರು ಯಾವ ಸಮಯದಲ್ಲಿ ಏನು ಮಾತಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೋ ದುರ್ಗಾ, ನಿನ್ನ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ನಾನು ಹೇಳಿದ್ದೀನಿ ತಾನೆ, ಕಂಪ್ಲೀಟ್ ಫಂಕ್ಷನ್ ಕಂಟ್ರೋಲ್ ನಿನ್ನ ಕೈಯಲ್ಲಿರಬೇಕು ಅಂತ. ಸರಿ ಏಜೆ, ನಾ ಈಗಲೇ ಹೋಗಿ ಕರ್ಕೊಂಬರ್ತೀನಿ. ದುರ್ಗಾ ನಿಂತ್ಕೋ, ನೀನು ಹೋಗಬೇಡ. ಯಾಕಮ್ಮ, ಏನಾಯ್ತು? ರಾಮ್, ಏನು ಅನ್ಕೊಂಡಿದೀಯಾ? ಇದು ಬೇರೆ ಯಾರ್ದೋ ಫಂಕ್ಷನ್ ಅಲ್ಲ, ನಿನ್ನ ಮತ್ತು ಲೀಲಾ ಮದುವೆ ರಿಸೆಪ್ಷನ್ನು. ಗಂಡ ಹೋಗಿ ಹೆಂಡ್ತಿನ ಕರ್ಕೊಂಡು ಬರೋದು ನಮ್ಮ ಪದ್ಧತಿ. ಅಮ್ಮ, ಟೈಮ್ ಮ್ಯಾಟರ್ಸ್. ಇಂಥ ಸಮಯದಲ್ಲ ಪದ್ಧತಿ ಅಂತೆಲ್ಲ ಫಾಲೋ ಮಾಡ್ತಾ ಪೂರಕಾಲ. ರಾಮ್, ಇಲ್ಲಿರೋರ ಕಣ್ಣೆಲ್ಲ ನಿಮ್ಮ ಮೇಲೆ ಇರುತ್ತೆ. ನೀನು ಲೀಲಾ ಬೇರೆ ಬೇರೆಯಾಗಿ ಸ್ಟೇಜ್ ಹತ್ತಿದ್ರೆ ನೋಡಿದವ್ರಿಗೆ ಅನುಮಾನ ಬರಲ್ವಪ್ಪ? ಅಮ್ಮ, ಈಗ ಏನಾಯ್ತು? ಇದು ದುರ್ಗಾ, ಬೇರೆ ಯಾರೋ ಅಲ್ಲ. ರಾಮ್, ಇದು ನಿನ್ನ ಪರ್ಸ್ನಲ್ ವಿಷಯಪ್ಪ. ಇದಕ್ಕೆಲ್ಲ ಸೊಸೆರನ್ನು ಕಳಿಸೋದು ತಪ್ಪಾಗತ್ತೆ. ಸಾಲದಕ್ಕೆ ಮೀಡಿಯಾದವರೆಲ್ಲ ಇಲ್ಲೇ ಇದ್ದಾರೆ. ಮದುವೆಲಂತೂ ಅವ್ರಿಗೆ ಯಾವ ವಿಷಯನೂ ಸಿಗಲಿಲ್ಲ, ಇಲ್ಲಾದರೂ ಸಿಗತ್ತಾ ಅಂತ ಕಾಯ್ತಿರ್ತಾರೆ. ಹೀಗೆಲ್ಲ ಇರೋವಾಗ ನೀನೇ ಯಾಕೆ ಸುಮ್ಮನೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತೀಯ? ನನ್ನ ಮಾತು ಕೇಳು. ನಿನ್ನ ಹೆಂಡತಿಗೆ ಏನು ಗೊತ್ತು ಏನು ಗೊತ್ತಿಲ್ಲ ಎಲ್ಲ ಹೇಳ್ಕೊಟ್ಟು ನೀನೇ ಅವಳನ್ನ ಸರಿಯಾಗಿ ರೆಡಿ ಮಾಡಿಸಿ ಕರ್ಕೊಂಡು ಬಾ ಪ್ಲೀಸ್. ರಾಮ್, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಸ್ಟೇಜ್ ಹತ್ತೋದನ್ನ ನಾನು ನೋಡಬೇಕು. ಸರಿ. ನೋಡು, ತಪ್ಪಾಗಿದ್ದು ನನ್ನಿಂದ. ನನಗೆ ಶಿಕ್ಷೆ ಕೊಡು. ಅವ್ರ ವಿಷಯಕ್ಕೆ ಯಾಕೆ ಹೋಗ್ತಿದ್ಯಾ? ನಿನಗೋ ಕೊಡ್ತೀನಿ. ನೀನು ನಾನೇನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಆದರೆ ಅವ್ರನ್ನೂ ಸುಮ್ಮನೆ ಬಿಡಲ್ಲ. ಶ್ವೇತಾ, ಅವರೆಲ್ಲ ತುಂಬಾ ಒಳ್ಳೆಯವರು. ಪ್ಲೀಸ್ ಅವ್ರನ್ನ ಬಿಟ್ಬಿಡು. ಶಟ. ನಿನ್ನ ಅವ್ರ ಮನೆ ಸೊಸೆ ಮಾಡ್ಕೊಂಡ್ರು ಅಂತ ಅವ್ರಿಗೆಲ್ಲ ಒಳ್ಳೆಯವರು ಅಂತ ಹೇಳ್ತಿದ್ಯಾ ಅಲ್ವಾ? ಅವ್ರು ನಿಜವಾಗ್ಲೂ ಒಳ್ಳೆಯವರೇ ಆಗಿದ್ದಿದ್ರೆ ನನಗೆ ಕಾಂಪನ್ಸೇಷನ್ ಕೊಡ್ತಿದ್ರು. ಅಟ್ಲೀಸ್ಟ್ ನನಗೆ ಸಮಾಧಾನ ಆದ್ರೂ ಮಾಡ್ತಿದ್ರು. ಆದ್ರೆ ಎರಡೂ ಮಾಡ್ಲಿಲ್ಲ. ಅದ್ ಹೋದ್ರೆ ಹೋಗ್ಲಿ, ತಪ್ಪ ಮೇಲೆ ತಪ್ಪು ಮಾಡಿರೋ ನಿನಗೆ ಏನ್ ಪನಿಷ್ಮೆಂಟ್ ಕೊಟ್ರು? ಆರ್ತಿ ಮಾಡಿ ಮನೆ ತುಂಬಿಸ್ಕೊಂಡ್ರು.
ಇಂಥವ್ರನ್ನ ನಾ ಸುಮ್ಮನೆ ಬಿಡ್ಬೇಕಾ? ಇಲ್ಲ ಇಲ್ಲ ಶ್ವೇತಾ, ಅವರೆಲ್ಲ ನೀ ಅನ್ಕೊಂಡಾಗಲ್ಲ. ಅವರೆಲ್ಲ ತುಂಬ ಒಳ್ಳೆಯವರು. ಏನೋ ಪ್ರೆಷರಲ್ಲಿ ನಿನ್ನ ಸಮಾಧಾನ ಮಾಡೋದು ಮರ್ತೋಗಿರ್ತಾರೆ. ನಿಮ್ಮ ಬಗ್ಗೆ ತುಂಬಾ ಫೀಲ್ ಮಾಡ್ಕೊಂಡಿರ್ತಾರೆ. ನೋಡು, ಬೇಕಿದ್ರೆ ನಾನು ನಿನ್ನ ಕೈ ಮುಗಿತೀನಿ. ಹಾಗೆಲ್ಲ ಮಾತ್ರ ಪ್ಲೀಸ್ ಮಾಡಬೇಡ. ನನಗೆ ಕೆಲವು ಕರ್ತವ್ಯಗಳಿದೆ, ಅದನ್ನೆಲ್ಲ ಮುಗಿಸಿ ನಾನು ಹೊರಟೋಗ್ಬಿಡ್ತೀನಿ. ಈ ಮನೆ ಬಿಟ್ಟೆ ಹೊರಟೋಗ್ತೀನಿ. ನೀನು ಆಮೇಲೆ ಏಜೇನ ಮದುವೆ ಆಗ್ಬೋದು. ನನ್ನ ತಲೆಗೆ ಹೊಡೆದು ಹೋದೋಳು ನೀನು. ನಿನ್ನ ಮಾತನ್ನ ನಾನು ನಂಬೇಕಾ? ನಾನು ಯಾರನ್ನೂ ನಂಬಲ್ಲ, ಯಾರನ್ನೂ ಸುಮ್ಮನೆ ಬಿಡೋದೂ ಇಲ್ಲ. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಎಲ್ರ ಮುಂದೆ ಆ ಮನೆಯವ್ರ ಮರ್ಯಾದೆ ಹೋಗ್ಬೇಕು. ನನಗೆ ಮೋಸ ಮಾಡಿದವರು ಅಂತ ಇಡೀ ಮೀಡಿಯಾದವ್ರಿಗೆ ಹೇಳ್ತೀನಿ. ನಾಳೆ ಖಂಡಿತವಾಗ್ಲೂ ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ ಏಜೆ ಮನೆ ಗೌರವ ಹರಾಜಾಗಿರುತ್ತೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಆ ಮನೆಯವ್ರ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ಓ, ಏನು ಆಗ್ಲೇ ಆ ಮನೆ ಸೊಸೆ ತರ ಬಿಹೇವ್ ಮಾಡಕ್ ಶುರು ಮಾಡಿದ್ಯಾ? ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಲ್ವಾ? ಹೌದು ಅಂತಾನೆ ಅನ್ಕೋ. ನೀನೊಂದು ಪಕ್ಷ ಏಜೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ಸುಮ್ಮನಾಗ್ತಿದ್ದೆ. ಆದರೆ ನೀನು ಆ ಮನೆ ಮರ್ಯಾದೆ ತೆಗಿತೀನಿ ಅಂತ ಹೇಳ್ತಿದ್ಯಾ. ಹೇಗೆ ಸುಮ್ಮನಿರ್ಲಿ? ನಾನೀಗ ಮಾಡಿರೋ ತಪ್ಪನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಅಂಥದ್ರಲ್ಲಿ ನಿನಗೆ ಇನ್ನೊಂದು ತಪ್ಪು ಮಾಡಕ್ಕೆ ಬಿಟ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಏನ್ ಹೆದರಿಸ್ತಿದ್ಯಾ? ಏನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನಾಗತ್ತೆ? ನಾನು ಈಗ್ಲೇ ಅವ್ರ ಬಂಡವಾಳನ ಬಯಲು ಮಾಡ್ತೀನಿ. ಏನ್ ಮಾಡ್ತೀಯ ನೀನು? ಅವತ್ತು ನಾನು ನಿನಗೇನು ಮಾಡಿದ್ನೋ ಮತ್ತಿವತ್ತು ಅದನ್ನೇ ರಿಪೀಟ್ ಮಾಡ್ತೀನಿ. ಏನ್ ಮಾಡ್ತೀಯಾ? ಐ ಆಮ್ ರಿಯಲಿ ಸಾರಿ ಶ್ವೇತಾ. ಈ ಮನೆ ಮರ್ಯಾದೆ ಉಳ್ಸೋಕ್ಕೋಸ್ಕರ ನಾನು ಹೀಗೆಲ್ಲ ಮಾಡಿದೆ. ಈಗ ಬಿಟ್ರೆ ನಂಗೆ ಬೇರೆ ದಾರಿನೇ ಕಾಣಿಸ್ಲಿಲ್ಲ. ಅಯ್ಯೋ, ಈಗೇನು ಮಾಡಲಿ ನಾನು?